ಇವತ್ತು ವಿಧಾನಸಭಾ ಅಧಿವೇಶನದಲ್ಲಿ ವಿಧಾನಸಭೆಯ ಎರಡೂ ಸದನಗಳಲ್ಲಿ, ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು ಎರಡೂ ಸದನಗಳಲ್ಲಿ ಮೈಸೂರಿನಲ್ಲಿ ನಡೆದಿರ್ತಕ್ಕಂಥ 4-5 ಸಾವಿರ ಕೋಟಿ ರೂಪಾಯಿಗಳಿಗೂ ಹೆಚ್ಚಿನ ಇತ್ತೀಚಿನ ಬಹುದೊಡ್ಡ ಹಗರಣ ಅಂಥೇಳಿ ಪರಿಗಣಿಸ್ಬೋದಾಗಿರ್ತಕ್ಕಂಥ ಮೂಡ ಹಗರಣವನ್ನು ಚರ್ಚೆ ನಡೆಸೋದಕ್ಕೆ ಅಂಥೇಳಿ ನಿಲುವಳಿ ಸೂಚನೆ ಮೂಲಕ ಎರಡೂ ಸದನದ ಪ್ರತಿಪಕ್ಷದ ನಾಯಕರು ಕೇಳಿದರು. ಎರಡೂ ಸದನಗಳಲ್ಲಿ ಸಭಾಪತಿ ಮತ್ತು ಸಭಾಧ್ಯಕ್ಷರ ಪೀಠ ನಿಲುವಳಿ ಸೂಚನೆಯನ್ನು ತಿರಸ್ಕಾರ ಮಾಡಿದ್ದಾರೆ. ನಾವು ಪೀಠಕ್ಕೆ ಗೌರವವನ್ನು ಕೊಡ್ತಾನೆ ಮೂಡ ಹಗರಣವನ್ನು ಬಯಲಿಗೆಳಿಬೇಕು, ಮೂಡ ಹಗರಣಗಳಲ್ಲಿ ಪಾಲ್ದಾರರಾಗಿರ್ತಕ್ಕಂಥ ಪ್ರಭಾವಿ ವ್ಯಕ್ತಿಗಳ ಬಂಡವಾಳ ಹೊರಗಡೆ ಬರಬೇಕು ಮತ್ತು ಸಾವಿರಾರು ಕೋಟಿ ರೂಪಾಯಿಗಳ ನಷ್ಟ ಏನಾಗಿದೆ ಆ ನಷ್ಟ ಸರ್ಕಾರದ ಬೊಕ್ಕಸಕ್ಕೆ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಕೆಲವು ವಿಷಯವನ್ನು ನಿಮ್ಮ ನಡುವೆ ಹಂಚಿಕೊಳ್ಳಿಕ್ಕೆ ಬಯಸ್ತೇನೆ. ಮೂಡ ಹಗರಣದಲ್ಲಿ ಅಕ್ರಮವಾಗಿ ನಿವೇಶನ ಪಡೆದಿರ್ತಕ್ಕಂಥವ್ರು 100 ಜನ ಇದ್ದಾರೆ. ಅದರಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕುಟುಂಬವೂ ಕೂಡ ಒಂದು. 1935ರಲ್ಲಿ ಆಕ್ಷನ್ ಮೂಲಕ ಮೈಸೂರು ಜಿಲ್ಲೆ, ಮೈಸೂರು ತಾಲೂಕು, ಕಸಬಾ ಹೋಬಳಿ ಕೆಸರೆಗದ್ದೆ ಗ್ರಾಮದ ಸರ್ವೆ ನಂಬರ್ 462ರಲ್ಲಿ 4 ಎಕರೆ 37 ಗುಂಟೆ, ಸರ್ವೆ ನಂಬರ್ 464ರಲ್ಲಿ 3 ಎಕರೆ 16 ಗುಂಟೆ ಜಮೀನನ್ನು ಹರಾಜು ಮೂಲಕ ನಿಂಗಾ ಉರ್ಫ್ ಜವರಾ ಅನ್ನೋರು ಖರೀದಿ ಮಾಡ್ತಾರೆ 1935ನಲ್ಲಿ. 464ರ 3 ಎಕರೆ 16 ಗುಂಟೆ ಜಮೀನಿಗೆ ಸಂಬಂಧಿಸಿದಂಥ RTCN ಗಮನಿಸಿದಾಗ 60ರಿಂದ 2001ವರೆಗೂ ಕೈಬರಗುವಿನ RTC, ಅದರಲ್ಲಿ ನಿಂಗಾ ಉರ್ಫ್ ಜವರಾ ಅಂತ ಕೆಲವು ಕಡೆಗಳಲ್ಲಿ ನಿಂಗಾ ಅಂತ ಉಲ್ಲೇಖ ಇದೆ. 92-93ರಿಂದ 97-98ರವರೆಗಿನ ಕೈಬರವಣಿಗೆಯ RTCಗಳಲ್ಲಿ ಜೆ ದೇವರಾಜ್ ಅವರ ಹೆಸರು ಪ್ರಸ್ತಾಪ ಆಗಿದೆ. ನಾವು ವಂಶವೃಕ್ಷವನ್ನು ತೆಗೆಸಿದ್ವಿ. ವಂಶವೃಕ್ಷದ ಪ್ರಕಾರ ನಿಂಗಾ ಅವರಿಗೆ 3 ಜನ ಗಂಡು ಮಕ್ಕಳು, ಮಲ್ಲಯ್ಯ, ಮೈಲಾರಯ್ಯ ಮತ್ತು ದೇವರಾಜ್ ಅಂತಕ್ಕಂಥವರು. 1974ರಲ್ಲಿ ಸರ್ವೆ ನಂಬರ್ 462ರ 4 ಎಕರೆ 37 ಗುಂಟೆ ಜಮೀನನ್ನು ಶ್ರೀಮತಿ ಪುಟ್ಟಮ್ಮ ಅನ್ನೋರಿಗೆ ಮಾರಾಟ ಮಾಡ್ತಾರೆ. 464ನೇ ಸರ್ವೆ ನಂಬರ್ 3 ಎಕರೆ 16 ಗುಂಟೆ ಜಮೀನಿಗೇನು ಮಾನ್ಯ ಸಿದ್ದರಾಮಯ್ಯನವರ ಕುಟುಂಬ ಬದಲಿ ನಿವೇಶನ ಪಡೆದಿದೆ, ಈ ಜಮೀನು, ಇದನ್ನು 1968ರಲ್ಲೇ 300 ರೂಪಾಯಿ ಹಣ ಪಡೆದು ಮಲ್ಲಯ್ಯ ಮತ್ತು ದೇವರಾಜು ಅನ್ನೋ ಇಬ್ಬರು ಸಹೋದರರು ಮೈಲಾರಯ್ಯನವರಿಗೆ ಹಕ್ಕು ಖುಲಾಸೆ ಪತ್ರ ನೋಂದಣಿ ಮಾಡಿಕೊಡ್ತಾರೆ. ರಿಜಿಸ್ಟರ್ ಆಗುತ್ತೆ, ಹಕ್ಕು ಖುಲಾಸೆ ಪತ್ರ ರಿಜಿಸ್ಟರ್ ಆಗುತ್ತೆ, ಮೈಲಾರಯ್ಯನವರಿಗೆ ರಿಜಿಸ್ಟರ್ ಆಗುತ್ತೆ. 300 ರೂಪಾಯಿ ಪಡೆದು, ಅವತ್ತಿನ ಬೆಲೆ 300 ರೂಪಾಯಿ. 3 ಎಕರೆ 16 ಗುಂಟೆ, 3 ಎಕರೆ 16 ಗುಂಟೆ 29/10/1968, 29/10/1968ನೇ ತಾರೀಕು ಹಕ್ಕು ಖುಲಾಸೆ ಪತ್ರ ನೋಂದಣಿ ಮಾಡಿಕೊಟ್ಟಿರುವುದು ತಿಳಿದು ಬರುತ್ತೆ. ನೋಂದಣಿ ಮಾಡಿಕೊಟ್ಟವರು ಯಾರು ಅಂದರೆ ಮಲ್ಲಯ್ಯ ಮತ್ತು ದೇವರಾಜು, ಇಬ್ಬರು ಸಹೋದರರು. ಇನ್ನೊಬ್ಬ ಸಹೋದರನಿಗೆ, ಮೈಲಾರಯ್ಯನಿಗೆ
ನೋಂದಣಿ ಮಾಡಿ ಕೊಡ್ತಾರೆ. ತೊಂಬತ್ತೆರಡು 93ರಲ್ಲಿ ಮೂಡ ಈ ಜಮೀನನ್ನು ದೇವನೂರು ಬಡಾವಣೆ ಅಭಿವೃದ್ಧಿಗಾಗಿ ನೋಟಿಫೈ ಮಾಡ್ತಾರೆ. ದೇವನೂರು ಬಡಾವಣೆ ಅಭಿವೃದ್ಧಿಗಾಗಿ ಇವರ ಕುಟುಂಬಸ್ಥರದ ಮಧ್ಯದಲ್ಲಿ ದಾಖಲೆಗಳನ್ನು ಮಾಡೋದಕ್ಕೆ, ಖಾತೆ ಮಾಡಿಸೋದಕ್ಕೆ, ತಂದೆ ನಿಂಗರ ಹೆಸರಿನಲ್ಲೇ ಜಮೀನಿರೋದ್ರಿಂದ ಖಾತೆ ಮಾಡಿಸುವ ಅಧಿಕಾರವನ್ನು ಜೆ ದೇವರಾಜ್ ಅವರಿಗೆ ಕುಟುಂಬಸ್ಥರು ಕೊಡ್ತಾರೆ. ಜೆ ದೇವರಾಜು ಖಾತೆ ಮಾಡಿಸುವ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ತನ್ನ ಹೆಸರಿಗೆ ಖಾತೆ ಮಾಡಿಸ್ಕೊಳ್ತಾರೆ, ಜೆ ದೇವರಾಜು. ಆದರೆ ಮೂಲ ಮಾಲೀಕ 1968 ರಿಜಿಸ್ಟ್ರೇಷನ್ ಪ್ರಕಾರ ಮೈಲಾರೆಯ ಮೂಲ ಮಾಲೀಕ. ಇದಾದ ಮೇಲೆ ನಡೆಯೋದು ಕರಾಮತ್ತು. ಹೌದು, ದೇವರಾಜ್ ತನ್ನ ಹೆಸರಿಗೆ ಮಾಡ್ಕೊಳ್ತಾರೆ. ಇದಾದ ಮೇಲೆ ನಡೆಯೋದು ಕರಾಮತ್ತು. ಮೂಡ ನೋಟಿಫಿಕೇಶನ್ ಮಾಡಿ 92ರಲ್ಲಿ ತನ್ನ ಪಾಣಿನಲ್ಲಿ ಮೂಡ ಅಂತ ಹೆಸರು ಕೂಡ ಉಲ್ಲೇಖ ಆಗುತ್ತೆ. ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ತೊಂಬತ್ತೇಳನೇ ಇಸ್ವಿನಲ್ಲಿ 6-1 ನೋಟಿಫಿಕೇಶನ್ ಆಗುತ್ತೆ. ಮೊದಲಾಗೋದು 4-1 ನೋಟಿಫಿಕೇಶನ್ನು 92ರಲ್ಲಿ, 6-1 ನೋಟಿಫಿಕೇಶನ್ನು ಆಗುತ್ತೆ. ಭೂಸ್ವಾಧೀನ ಪ್ರಕ್ರಿಯೆಯನ್ನು ಸಂಪೂರ್ಣ ಮಾಡಿ 3,26,000 ರೂಪಾಯಿ ಹಣವನ್ನು ಕೋರ್ಟಿಗೆ ಜಮಾ ಮಾಡ್ತಾರೆ, ನ್ಯಾಯಾಲಯಕ್ಕೆ. ಇಲ್ಲಿಂದ ಕರಾಮತ್ ಶುರುವಾಗೋದು. 97ರಲ್ಲಿ 6-1 ಆಗುತ್ತೆ, ಫೈನಲ್ ನೋಟಿಫಿಕೇಶನ್ ಆಗಿ 3,26,000 ರೂಪಾಯಿ ಹಣವನ್ನು, ಅವತ್ತಿನ ಜಮೀನಿನ ಬೆಲೆ, ಕೋರ್ಟಿಗೆ ಜಮಾ ಮಾಡ್ತಾರೆ, ನ್ಯಾಯಾಲಯಕ್ಕೆ. 6-1 ಆಗಿರುವ ಜಮೀನನ್ನು ಖರೀದಿ ಮಾಡೋದು ಕಾನೂನು ಬಾಹಿರ. ಒಂದು ಸರಿ 6-1 ಆದ ಜಮೀನನ್ನು ಇದರ ಮಧ್ಯದಲ್ಲಿ ಏಕಾಏಕಿ ನೋಟಿಫಿಕೇಶನ್ ಆದಂಥ ಜಮೀನನ್ನು ಡಿನೋಟಿಫೈ ಮಾಡಿದ್ದಾರೆ ಅಂತ ಹೇಳ್ತಾರೆ. 98ರಲ್ಲಿ ಕೆಸರೆಗದ್ದೆ ಸರ್ವೆ ನಂಬರ್ 464ರ ಜಮೀನನ್ನು ಭೂಸ್ವಾಧೀನ ಪ್ರಕ್ರಿಯೆಯಿಂದ ಕೈ ಬಿಡಲಾಗಿದೆ ಅಂತ ಹೇಳ್ತಾರೆ. ಇದಾದಾಗ ಮಾನ್ಯ ಸಿದ್ದರಾಮಯ್ಯನವರು ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿದ್ದರು, ಜೆ ಎಚ್ ಪಟೇಲ್ರು ಮುಖ್ಯಮಂತ್ರಿಯಾಗಿದ್ದರು. ಹಿ ವಾಸ್ ಡೆಪ್ಟಿ ಸಿ ಎಂ 98ರಲ್ಲಿ. ಮತ್ತು ಮೈಸೂರು ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿದ್ದರು. ನಾನು ತಮ್ಮ ಮೂಲಕ ಅವ್ರಿಗೆ ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೇನೆ. ಒಮ್ಮೆ 6-1 ಆಗಿ ನ್ಯಾಯಾಲಯಕ್ಕೆ ಹಣ ಕಟ್ಟಿದ ಮೇಲೆ ಯಾವ ಕಾರಣಕ್ಕೆ ಈ ಜಮೀನನ್ನು ಡಿನೋಟಿಫೈ ಮಾಡಲಾಯಿತು? ಯಾವ ಕಾರಣಕ್ಕೆ ಡಿನೋಟಿಫೈ ಮಾಡಿದ್ರಿ? ಡಿನೋಟಿಫೈ ಮಾಡೋಕ್ಕೆ ಕಾರಣ ಇರಬೇಕು. ಕಾರಣ ಇಲ್ದಲೇ ಅದು 6-1 ಆದಮೇಲೆ ಡಿನೋಟಿಫೈ ಮಾಡೋದಿಲ್ಲ. ಆದರೆ ಮೂಡ ರೆಕಾರ್ಡ್ ಪ್ರಕಾರ ಅಷ್ಟಾದ್ಮೇಲೂ RTCಯಲ್ಲಿ ಮೂಡ ಅಂತಲೇ ಬರುತ್ತೆ. ಎರಡು 2004ರಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಭಾವಮೈದ
ಮಲ್ಲಿಕಾರ್ಜುನ ಸ್ವಾಮಿ ಈ ಜಮೀನನ್ನು ಖರೀದಿ ಮಾಡ್ತಾರೆ. ಮಲ್ಲಿಕಾರ್ಜುನ ಸ್ವಾಮಿ ಈ ಜಮೀನನ್ನು ಖರೀದಿ ಮಾಡ್ತಾರೆ. ಆ ಖರೀದಿ ಮಾಡುವ ಸಂದರ್ಭದಲ್ಲಿ ಮಾತ್ರ RTCಯಲ್ಲಿ ಮೂಡ ಅಂತ ಬರಲ್ಲ, 1 ವರ್ಷದ ಪಾಣಿನಲ್ಲಿ. ಆವಾಗಲೂ ಕೂಡ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಮ್ಮಿಶ್ರ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ, ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ, 1 ವರ್ಷದಲ್ಲಿ ಮಾತ್ರ ಮೂಡ ಅಂತ ಬರಲ್ಲ ಹಕ್ಕು ಕಾಲಂನಲ್ಲಿ. ಆ ಖರೀದಿ ಮಾಡಿದ 1 ವರ್ಷದಲ್ಲಿ ಮಾತ್ರ, 2004ರಲ್ಲಿ. ಆ 1 ವರ್ಷದಲ್ಲಿ ಬರಲ್ಲ. ಆವಾಗಲೂ ಕೂಡ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಯಾಗಿದ್ದರು, ಹಣಕಾಸು ಖಾತೆ ಸಚಿವರಾಗಿದ್ದರು, ಮೈಸೂರಿನ ಉಸ್ತುವಾರಿ ಸಚಿವರಾಗಿದ್ದರು. 2005ರಲ್ಲಿ ಆ ಜಮೀನನ್ನು ಅನ್ಯಕ್ರಾಂತ ಮಾಡ್ತಾರೆ. ಅಂದರೆ ಕೃಷಿಯಿಂದ ಗೃಹ ಬಳಕೆಗೆ ಅನ್ಯಕ್ರಾಂತ ಮಾಡ್ತಾರೆ. ಇದೇ ಸಂದರ್ಭದಲ್ಲಿ 2004ರಿಂದ 6ರ ಮಧ್ಯದಲ್ಲಿ ಈ ಸರ್ವೆ ನಂಬರ್ನ 3 ಎಕರೆ 16 ಗುಂಟೆಯನ್ನು ಸೇರಿದಂತೆ ಮೂಡ ನೋಟಿಫಿಕೇಶನ್ ಮಾಡಿದಂಥ ಅಷ್ಟೂ ಜಮೀನನ್ನು 2004ರಿಂದ 6ರಲ್ಲಿ ಡೆವಲಪ್ ಮಾಡ್ತಾರೆ. ರಸ್ತೆ, ಪಾರ್ಕು, ವಿದ್ಯುತ್ ಕಂಬ ಎಲ್ಲ ಹಾಕಿ ಅಭಿವೃದ್ಧಿಪಡಿಸ್ತಾರೆ, ಈ ಜಮೀನು ಸೇರಿದಂತೆ 2004ರಿಂದ 6ರಲ್ಲಿ. ಇಲ್ಲಿ ನನ್ನ ಪ್ರಶ್ನೆ ಇರೋದು, ಈ ರೀತಿ ಅಭಿವೃದ್ಧಿಪಡಿಸಿದ ಜಮೀನನ್ನು ಅನ್ಯಕ್ರಾಂತ ಮಾಡಿದ್ದು ತಪ್ಪು. ಅನ್ಯಕ್ರಾಂತಕ್ಕೆ ಹೋಗೋ ಸಂದರ್ಭದಲ್ಲೇ ಇದು ಡೆವಲಪ್ ಆಗಿತ್ತು. ಅದು ಕೃಷಿಯಿಂದ ಕೃಷಿಯೇತರ ಅಂತ ಡೆವಲಪ್ ಆದ ಜಮೀನನ್ನು ಅನ್ಯಕ್ರಾಂತ ಮಾಡಿರ್ತಾರೆ. ಅಷ್ಟರೊಳಗಡೆ ಮೂಡ ಡೆವಲಪ್ ಮಾಡಿಬಿಟ್ಟಿದೆ, ರಸ್ತೆ, ಪಾರ್ಕ್ ಎಲ್ಲ. ನಿವೇಶನ ಹಂಚಿಕೆಗಳನ್ನು ಅದೇ ಸಂದರ್ಭದಲ್ಲಿ ಮಾಡ್ತಾರೆ. ಇಂಥ ಜಮೀನನ್ನು ಖರೀದಿ ಮಾಡಿದ್ದು ಮೊದಲನೇ ತಪ್ಪು, ಡಿನೋಟಿಫಿಕೇಶನ್ ಮಾಡಿದ್ದು ಮೊದಲನೇ ತಪ್ಪು, ಖರೀದಿ ಮಾಡಿದ್ದು 2ನೇ ತಪ್ಪು. ಡೆವಲಪ್ ಆದ ಜಮೀನನ್ನು ಸ್ಥಳಕ್ಕೆ ಬರದಲ್ಲೇ, ಸ್ಥಳ ಪರಿಶೀಲನೆ ಮಾಡ್ದಲೇ ಅನ್ಯಕ್ರಾಂತ ಮಾಡಿದ್ದು 3ನೇ ತಪ್ಪು. ಅನ್ಯಕ್ರಾಂತ ಮಾಡಬೇಕಾದ್ರೆ ಮಜಾ ಇದೆ. ಕರಾರಿಗೊಳಪಟ್ಟು ಅಂತ ಅವ್ರು ಅನ್ಯಕ್ರಾಂತ ಮಾಡ್ತಾರೆ. ಆ ಕರಾರು ಏನು ಅನ್ನೋದನ್ನು ಬಾಂಡ್ ಪೇಪರಲ್ಲಿ ಕೊಡಬೇಕಲ್ಲ. ಆ ಬಾಂಡ್ ಪೇಪರ್ನ DC ಅನ್ಯಕ್ರಾಂತ ಮಾಡಿದ ಮೇಲೆ ಬಾಂಡ್ ಪೇಪರ್ ಖರೀದಿ ಮಾಡ್ತಾರೆ. ಆ ದಾಖಲೆ ನನ್ನ ಹತ್ರ ಇದೆ. 2010ರಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಯವರು ಈ ಜಮೀನನ್ನು ತನ್ನ ಸಹೋದರಿ ಪಾರ್ವತಮ್ಮನವರು, ಶ್ರೀಮತಿ ಪಾರ್ವತಮ್ಮನವರು, ಅವರು ಸಿದ್ದರಾಮಯ್ಯನವರ ಧರ್ಮಪತ್ನಿ, ಅವರಿಗೆ ಅರಿಶಿಣ ಕುಂಕುಮಕ್ಕೆ ಅಂತ ಗಿಫ್ಟ್ ಕೊಡ್ತಾರೆ. ಆ ಗಿಫ್ಟ್ ಕೊಡಬೇಕಾದ್ರೆ ಕೃಷಿ ಭೂಮಿ ಅಂತ ತಪ್ಪು ಮಾಹಿತಿ ಕೊಟ್ಟು ಗಿಫ್ಟ್ ಕೊಡ್ತಾರೆ. ಅವರೇ ಅನ್ಯಕ್ರಾಂತಕ್ಕೆ ಅರ್ಜಿ ಹಾಕಿ 2005ರಲ್ಲಿ ಅನ್ಯಕ್ರಾಂತ ಮಾಡಿಸ್ಕೊಂಡು ಅದನ್ನು ಕೃಷಿ ಭೂಮಿ ಅಂತ ಗಿಫ್ಟ್ ಕೊಡ್ತಾರೆ. ಎರಡು 2013ರ ವಿಧಾನಸಭಾ ಚುನಾವಣೆಯಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಈ ಸರ್ವೆ ನಂಬರ್ 464 ಇದು ನನ್ನ ಕುಟುಂಬಕ್ಕೆ ಸೇರಿದ್ದು, ನನ್ನ ಪತ್ನಿಯವರ ಹೆಸರಲ್ಲಿದೆ ಅಂತ ಇದನ್ನು ಡಿಕ್ಲೇರ್ ಮಾಡ್ಕೊಳ್ಳಲ್ಲ ಸಿದ್ದರಾಮಯ್ಯನವರು. ಎಲೆಕ್ಷನ್ ಅಫಿಡವಿಟ್ನಲ್ಲಿ ಡಿಕ್ಲೇರ್ ಮಾಡ್ಕೊಳ್ಳಲ್ಲ. ಅಂದರೆ ಅವರು ನನಗನ್ಸುತ್ತೆ ಉದ್ದೇಶಪೂರ್ವಕವಾಗಿ ಅದನ್ನು ಸತ್ಯವನ್ನು ಮರೆಮಾಚಿದ್ದಾರೆ.
ಇದು ರೆಪ್ರೆಸೆಂಟೇಟಿವ್ ಪೀಪಲ್ಸ್ ಆಕ್ಟ್ ಪ್ರಕಾರ 125A ಪ್ರಕಾರ 6 ತಿಂಗಳು ಶಿಕ್ಷೆಗೆ ಒಳಪಡಬಹುದಾಗಿರ್ತಕ್ಕಂಥ ಅಪರಾಧ. 125A ಪ್ರಕಾರ ರೆಪ್ರೆಸೆಂಟೇಟಿವ್ ಆಫ್ ಪೀಪಲ್ ಆ್ಯಕ್ಟ್ 6 ತಿಂಗಳು ಜೈಲು ಶಿಕ್ಷೆಗೆ ಒಳಪಡಬಹುದಾಗಿರುವಂಥ ಗಂಭೀರ ಅಪರಾಧ. ಮಾಡಿದ್ಯಾರು ಅಂದರೆ ಲಾ ಗ್ರಾಜ್ಯುಯೇಟ್, ಸೀನಿಯರ್ ಮೋಸ್ಟ್ ಪೊಲಿಟಿಷಿಯನ್, ನೌ ಹೀ ಈಸ್ ಚೀಫ್ ಮಿನಿಸ್ಟರ್. ಇವರು ಈ ಅಫಿಡವಿಟ್ನಲ್ಲಿ ಇದನ್ನು ದಾಖಲನೆ ಮಾಡದಲ್ಲೇ ಮರೆಮಾಚುವಂಥ ಕೆಲಸವನ್ನು ಮಾಡ್ತಾರೆ. ಇದು ಕೂಡ ಕಾನೂನು ಬಾಹಿರ. 2018ರ ಅಫಿಡವಿಟ್ನಲ್ಲಿ ಇದನ್ನು ದಾಖಲು ಮಾಡ್ತಾರೆ. ಅದರ ಬೆಲೆಯನ್ನು 25 ಲಕ್ಷ ಅಂತ ಹೇಳ್ತಾರೆ. ಕೃಷಿ ಭೂಮಿ ಅಂತ ಕಾಣಿಸ್ತಾರೆ. 18ರಲ್ಲಿ ಇದನ್ನು ಅವರು ಚುನಾವಣಾ ಸಂದರ್ಭದಲ್ಲಿ ಕೊಟ್ಟಂಥ ಅಫಿಡವಿಟ್ನಲ್ಲಿ ಪ್ರಮಾಣ ಪತ್ರದಲ್ಲಿ ದಾಖಲ್ಪಡಿಸ್ತಾರೆ. ಇದರ ಬೆಲೆ 25 ಲಕ್ಷ ಕೃಷಿ ಭೂಮಿ ಅಂತ ಹೇಳ್ತಾರೆ. ಅವರ ಭಾವಮೈದ 2005ರಲ್ಲೇ ಅನ್ಯಕ್ರಾಂತ ಮಾಡಿಸ್ಕೊಂಡು ಅದನ್ನು ಕೃಷಿ ಭೂಮಿ ಅಂತ ಮತ್ತೆ ಒಂದು ಸುಳ್ಳು ಅಫಿಡವಿಟ್ನ ಕೊಡ್ತಾರೆ. 25 ಲಕ್ಷ ಅಂತ ಮಾನ್ಯ ಸಿದ್ದರಾಮಯ್ಯನವ್ರು ಹೇಳ್ತಾರೆ. 2023ಕ್ಕೆ ಮತ್ತೆ ಇವರು ಚುನಾವಣಾ ಪ್ರಮಾಣ ಪತ್ರದಲ್ಲಿ ಈ ಕೃಷಿ ಭೂಮಿಯನ್ನು ಕನ್ವರ್ಷನ್ ಲ್ಯಾಂಡ್ ಅಂತ ತೋರಿಸ್ಕೊಳ್ತಾರೆ. ಅದರ ಬೆಲೆಯನ್ನು 8 ಕೋಟಿ ಅಂತ ಹೇಳ್ತಾರೆ. 23ರಲ್ಲಿ 8 ಕೋಟಿ ಅಂತ ಹೇಳ್ತಾರೆ. ಅಂದರೆ 18ರಲ್ಲಿ 25 ಲಕ್ಷ, 23ರಲ್ಲಿ 8 ಕೋಟಿ. ನಿವೇಶನ ವಾಪಸ್ ಕೊಡಬೇಕು ನೀವು ಅಂತ ಸಾರ್ವಜನಿಕ ಒತ್ತಡ ಬಂದಾಗ ಮಾನ್ಯ ಮುಖ್ಯಮಂತ್ರಿಗಳು ಪರಿಹಾರ ಕೇಳುವುದು 60 ಕೋಟಿ ಕೊಡಿ, ನಾನು ವಾಪಸ್ ಕೊಡ್ತೀನಿ ಅಂತ ಹೇಳ್ತಾರೆ. 18ರಲ್ಲಿ 25 ಲಕ್ಷ, 23ರಲ್ಲಿ 8 ಕೋಟಿ, 24ರಲ್ಲಿ ಅವರು ಕ್ಲೈಮ್ ಮಾಡಿದ್ದು ನಾನು ಸೈಟ್ ಬಿಡಬೇಕು ಅಂದರೆ ನಮಗೆ 65 ಕೋಟಿ ಕೊಡಬೇಕು ಅಂತ ಹೇಳ್ತಾರೆ. ನಾವು ಅವರ ಪಕ್ಷದ ನಾಯಕರು ರಾಹುಲ್ ಗಾಂಧಿಯವರು ಭಾಷಣ ಮಾಡ್ತಿದ್ದದ್ದು ನಾವು ಕೇಳಿದ್ವಿ. ಏಕ್ ತರಫ್ ಸೆ ಸೋನಾ, ಇದು ಆಲೂ ಡಾಲ್ನಾ, ದೂಸರಾ ತರಫ್ ಸೆ ಸೋನಾ ನಿಕಲ್ನಾ ಅಂತ. ಬಹುಶಃ ಆ ಫಾರ್ಮುಲಾ ಏನು ಅನ್ನೋದನ್ನು ಸಿದ್ದರಾಮಯ್ಯನವರು ಸಾಬೀತುಪಡಿಸಿದ್ದಾರೆ. ಏಕ್ ತರಫ್ ಸೆ ಆಲೂ ಡಾಲ್ನಾ, ದೂಸರಾ ತರಫ್ ಸೆ ಸೋನಾ ನಿಕಲ್ನಾ ಅನ್ನೋದು ಈ ಸಿದ್ದರಾಮಯ್ಯನವರ ಫಾರ್ಮುಲಾದಲ್ಲಿ ಇದು ವ್ಯಕ್ತ ಆಗುತ್ತೆ. ಇದರ ನಡುವೆ ಒಂದಷ್ಟು ಬೆಳವಣಿಗೆಗಳು ನಡೆದಿದ್ದಾವೆ. ಆ ಬೆಳವಣಿಗೆಯ ಮಾಹಿತಿಯನ್ನು ನಾನು ನಿಮ್ಮ ಮುಂದಿಡ್ಲಿಕ್ಕೆ ಬಯಸ್ತೇನೆ. ನೋಡಿ, ಈ ಎಲ್ಲ ನಿವೇಶನಗಳ ಹಂಚಿಕೆಯೂ ಕೂಡ ನಡೆದು ಹೋಗುತ್ತೆ. ಅದರ ಮಾಹಿತಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮುಂಚೆನೇ ಇತ್ತು. ಯಾಕೆಂದರೆ ಇವರು ವರುಣಾ ಕ್ಷೇತ್ರದ ಶಾಸಕರಾಗಿ, ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರಾಗಿ, ಮೂಡ ಸದಸ್ಯರಾಗಿ ಇದ್ದ ಕಾರಣಕ್ಕೆ ಇದರ ಮಾಹಿತಿ ಅವರಿಗೆ ಮುಂಚಿಂದಲೂ ಇತ್ತು. ಸತ್ಯ ಗೊತ್ತಿದ್ದೇನೆ ಇವರ ಪ್ರಭಾವದಲ್ಲೇ ಜಮೀನನ್ನು ಡಿನೋಟಿಫೈ ಮಾಡೋದು, ಇವರ ಪ್ರಭಾವದಿಂದಲೇ ವಿಜಯನಗರದಲ್ಲಿ ಸಮಾನಾಂತರ ಬಡಾವಣೆ ಹೊರತುಪಡಿಸಿ ವಿಜಯನಗರದಲ್ಲಿ 14 ನಿವೇಶನವನ್ನು ಇವ್ರ ಪತ್ನಿಗೆ ಹೆಸರಿಗೆ ಕೊಡೋದು, ಇವೆಲ್ಲವೂ ಇವ್ರ ಪ್ರಭಾವದಲ್ಲೇ ನಡೆದಿರ್ತಕ್ಕಂಥ ಸಂಗತಿ. ನೋಡಿ, 2022ರಲ್ಲಿ RTCಯಲ್ಲಿ ಶ್ರೀಮತಿ BM ಪಾರ್ವತಿಯವರ ಹೆಸರು ನೋಂದಣಿ ಆಗುತ್ತೆ. ಅಲ್ಲೇವರೆಗೂ
ಮೂಢ ಅಂತ ಪ್ರತಿ ಕಾಲಮ್ನಲ್ಲೂ ಕೂಡ ಮೂಢ ಅಂತ ಬರ್ತಾ ಇರತಕ್ಕಂಥದ್ದು ತೋರಿಸ್ತಾ ಇದೆ, ಈಗಲೂ ಪಾಣಿನಲ್ಲಿ. ಇಡೀ ಹಗರಣದ ಸೂತ್ರಧಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಪಾತ್ರಧಾರಿಗಳು ಬೇರೆ ಬೇರೆಯವರಿದ್ದಾರೆ. ಸೂತ್ರಧಾರಿ ಸಿದ್ದರಾಮಯ್ಯನವರು. ಇದರಲ್ಲಿ ದೇವರಾಜ್ ಓನರೇ ಅಲ್ಲ, ಮೈಲಾರಯ್ಯ ಓನರು. ದೇವರಾಜ್ ಹೆಸರಿಗೆ ಅಕ್ರಮವಾಗಿ ಖಾತೆ ಸೃಷ್ಟಿಸಿ ಡಿನೋಟಿಫಿಕೇಷನ್ ಮಾಡಿ ಆಮೇಲೆ ಅದನ್ನು ಇವ್ರ ಕುಟುಂಬದ ಹೆಸರಿಗೆ ಖರೀದಿ ಮಾಡಿದ್ದಾರೆ. ಮೊದಲನೇ ಅಪರಾಧ. ದಲಿತರಿಗೆ ವಂಚನೆ ಮಾಡಿದ್ದಾರೆ. ಖರೀದಿ ಮಾಡೋದು 5,92,000 ರೂಪಾಯಿಗೆ. ಆ 3,26,000 ಬಡ್ಡಿ ಸೇರಿದ್ರೆ 10 ಲಕ್ಷದ ಮೇಲೆ ಅವತ್ತಿಗೆ ಆಗೋದು. ಈ 3,26,000 ಅವ್ರು ಪ್ರಾರಂಭದಲ್ಲೇ ಡೆಪಾಸಿಟ್ ಇಟ್ಟಿದ್ದರಿಂದ ಅದು ಬಡ್ಡಿ ಸೇರಿದರೆ ಇದಕ್ಕಿಂತ ಜಾಸ್ತಿ ಹಣ ಅಲ್ಲೇ ಸಿಕ್ತಿತ್ತು ಅವರಿಗೆ. ನ್ಯಾಯಬದ್ಧವಾಗೇ ಸಿಕ್ತಿತ್ತು, ಮೂಡಾದ ಮೂಲಕನೇ ಸಿಕ್ತಿತ್ತು. ಆದರೆ ಇಲ್ಲ, 5,92,000 ರೂಪಾಯಿ ಖರೀದಿ ಅನ್ನೋದೇ ಒಂದು ನಾಟಕ ಪ್ರಹಸನ. ಮೂಡಾದಲ್ಲಿ ಏನೇನು ಹಗರಣ ಆಗಿದೆ, ಹಗರಣದ ಅರಿವು ಸಿದ್ದರಾಮಯ್ಯನವರಿಗೂ ಇದೆ. ಇವರು ಹಗರಣದ ಪಾಲುದಾರ ಆಗಿದ್ದ ಕಾರಣಕ್ಕೋಸ್ಕರನೇ ಇಡೀ ಹಗರಣವನ್ನು ಮುಚ್ಚಾಕುವಂಥ ಪ್ರಯತ್ನ ಮಾಡಿದ್ರು. ಅಲ್ಲಿರುವ ಅಧಿಕಾರಿಗಳು ಮತ್ತು ಉಳಿದಂಥ ಪ್ರಭಾವಿಗಳು ಸಿದ್ದರಾಮಯ್ಯನವರ ರಕ್ಷಣೆ ಇದೆ ಅನ್ನೋ ಕಾರಣಕ್ಕೆ ಇನ್ನಷ್ಟು ಹಗರಣ ಮಾಡಿದ್ರು. ಮತ್ತು ನಮ್ಮದು ಹೊರಗಡೆ ಬಂದರೆ ಸಿದ್ದರಾಮಯ್ಯನವರು ಬೀದಿಗೆ ಬರ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಪರಸ್ಪರವರು ಕೊಲೈಡ್ ಆಗಿ ಸಾವಿರಾರು ಕೋಟಿ ರೂಪಾಯಿ ಹಗರಣವನ್ನು ಇವರು ಮಾಡಿದ್ದಾರೆ. ಸಾವಿರಾರು ಕೋಟಿ ರೂಪಾಯಿ ಹಗರಣವನ್ನು ಮಾಡಿದ್ದಾರೆ. ಎರಡು 2014ರಲ್ಲಿ ಶ್ರೀಮತಿ BM ಪಾರ್ವತಿಯವರು ಅಲ್ಲೇವರೆಗೂ ಕಣ್ಮುಚ್ಕೊಂಡಿದ್ದು, ಮೂಡ 2004-05ರಲ್ಲೇ ಡೆವಲಪ್ ಮಾಡಿ 7ರಲ್ಲೇ ನಿವೇಶನ ಹಂಚಿಕೆಯನ್ನು ಮುಗಿಸಿ ಎಲ್ಲ ಆದಮೇಲೆ ಅಲ್ಲೇವರೆಗೂ ಕಣ್ಣು ಮುಚ್ಕೊಂಡಿದ್ದು. 2014ರಲ್ಲಿ ಅವರು ನಮಗೆ ಕಾಂಪನ್ಸೇಷನ್ ಕೊಡಿ ಅಂತ ಮೂಡಕ್ಕೆ ಮನವಿ ಸಲ್ಲಿಸ್ತಾರೆ. 2014ರಲ್ಲಿ ಶ್ರೀಮತಿ ಪಾರ್ವತಿ ಸಿದ್ದರಾಮಯ್ಯನವರು, ಪಾರ್ವತಮ್ಮ ಸಿದ್ದರಾಮಯ್ಯನವರು ಮೂಡ ಹತ್ರ ಕಾಂಪನ್ಸೇಷನ್ ಕೇಳ್ತಾರೆ. ಮೂಡ ರೆಗ್ಯುಲೇಷನ್ ಪಾಸ್ ಮಾಡುತ್ತೆ 30/12/2017ರಲ್ಲಿ. ಆ ರೆಗ್ಯುಲೇಷನ್ ಪಾಸ್ ಮಾಡಿ ಇದಕ್ಕೆ ಕಾಂಪನ್ಸೇಷನ್ ಕೊಡ್ಬೋದು 50-50 ಮಾದರಿಯಲ್ಲಿ ಅಂತ ಕಾಂಪನ್ಸೇಷನ್ ಕೊಡ್ಬೋದು ಅಂತ ರೆಗ್ಯುಲೇಷನ್ ಪಾಸ್ ಮಾಡ್ತಾರೆ 2017ರಲ್ಲಿ. ಆವಾಗ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ, ಆವಾಗಲೂ 17ರಲ್ಲೂ ಅವರು ಮುಖ್ಯಮಂತ್ರಿ. ಆಮೇಲೆ ಆದರೆ ಯಾವುದೋ ಕಾರಣಕ್ಕೆ ಬದಲಿ ನಿವೇಶನ ಕೊಡಲ್ಲ, ಹಾಗೆ ಪೆಂಡಿಂಗ್ ಇರುತ್ತೆ. 25/10/2021 BM ಪಾರ್ವತಿಯವರು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ, ನಮಗೆ 50-50 ಕಾಂಪನ್ಸೇಷನ್ ನಾವು ತಗೊಳ್ತೀವಿ ಅಂತ. ನಾನು ಮುಖ್ಯಮಂತ್ರಿಗಳಿಗೆ ಕೇಳಲಿಕ್ಕೆ ಬಯಸ್ತೇನೆ, ನೀವೇನು 50-50 ಕೊಡ್ಬೋದು ಅಂತ ನಿಯಮ ರೂಪಿಸಿದ್ರಿ. ಆ ನಿಯಮ ರೂಪಿಸಿದ್ದು ನಿಯಮ ರೂಪಿತಗೊಂಡ ದಿನದಿಂದ ಅನ್ವಯ ಆಗುತ್ತೋ ಅಥವಾ ಪೂರ್ವಾನ್ವಯ ಆಗುತ್ತೋ? ನಾನು ಅವರನ್ನು ಕೇಳಲಿಕ್ಕೆ ಬಯಸೋದು, ಇದು ರೆಟ್ರಾಸ್ಪೆಕ್ಟಿವೋ ಪ್ರಾಸ್ಪೆಕ್ಟಿವೋ? ನನ್ನ ಮಾಹಿತಿ ಪ್ರಕಾರ ಯಾವುದೇ ನಿಯಮ ರೆಟ್ರಾಸ್ಪೆಕ್ಟಿವ್ ಆಗಿ ಅನ್ವಯ ಆಗಲ್ಲ, ಪ್ರಾಸ್ಪೆಕ್ಟಿವ್ ಆಗಿ ಅನ್ವಯ ಆಗುತ್ತೆ. ನಿಯಮ ರೂಪಿಸಿದ ದಿನದಿಂದ ನಿಯಮಗಳು ಅನ್ವಯ ಆಗ್ತವೆ, ಪೂರ್ವಾನ್ವಯ ಆಗಲ್ಲ. ಆದರೆ ಮುಖ್ಯಮಂತ್ರಿಯವರ ಧರ್ಮಪತ್ನಿಯವರಿಗೆ ಪೂರ್ವಾನ್ವಯ ಆಗುವಂಥ ನಿರ್ಣಯವನ್ನು ಮಾಡಲಾಯಿತು. ಇದು ಮತ್ತೊಂದು ಅಪರಾಧ ನಡೆದಿರ್ತಕ್ಕಂಥದ್ದು. ಇದಾದ ಮೇಲೆ
ಮೂಡ ಆಕ್ಟ್ ಪ್ರಕಾರ. ಪೂರ್ವಾನ್ವಯ ಆಗುವಂತೆ ಇಲ್ಲ. ಪೂರ್ವಾನ್ವಯ ಅಂತಂದರೆ ಹಿಂದಿಂದೆಲ್ಲದಕ್ಕೂ ಸೇರಿಸಿ ಆಗಲ್ಲ. ಇವತ್ತಿನಿಂದ ಏನಾದ್ರು ಹೊಸ ಜಮೀನು ಕೊಡೋದಾದರೆ ಅದಕ್ಕೆ ಮಾತ್ರ ಅನ್ವಯ ಆಗುತ್ತೆ, ಹಿಂದಿಂದಕ್ಕೆಲ್ಲ ಅನ್ವಯ ಆಗಲ್ಲ. ಇದರಲ್ಲಿ ಏನು ಮಾಡಿಬಿಟ್ಟಿದ್ದಾರೆ, ಮೂಡಾದಲ್ಲಿ 62ನೇ ಇಸ್ವಿನಲ್ಲಿ ಗೋಕುಲಂ ಬಡಾವಣೆ ಅಲ್ಲಿ ಜಮೀನು ಕಳ್ಕೊಂಡಿದ್ರು ಅಂತ ದಾಖಲೆ ಸೃಷ್ಟಿ ಮಾಡಿ ಅದಕ್ಕೆ ನಿವೇಶನ ಕೊಟ್ಟಿದ್ದಾರೆ. 70ನೇ ಇಸ್ವಿನಲ್ಲಿ ಜಮೀನು ಕಳ್ಕೊಂಡಿದ್ರು ಅಂತ ದಾಖಲೆ ಸೃಷ್ಟಿ ಮಾಡಿ ಅದಕ್ಕೆ ನಿವೇಶನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರ ಒಂದು ಪ್ರಕರಣ ಉಳಿದವರಿಗೆ ಅಕ್ರಮ ಮಾಡೋದಕ್ಕೆ ಒಂದು ಲೈಸೆನ್ಸ್ ಆಯಿತು. ಅಕ್ರಮ ಮಾಡೋದಕ್ಕೆ, ಉಳಿದ ಅಕ್ರಮಗಳನ್ನು ಮಾಡೋದಕ್ಕೆ ಸಿದ್ದರಾಮಯ್ಯನವ್ರ ಪ್ರಕರಣ ಒಂದು ಲೈಸೆನ್ಸ್ ಆಯಿತು. ಮುಖ್ಯಮಂತ್ರಿಯೇ ನಮ್ಮ ಬಲಕ್ಕಿರಬೇಕಾದ್ರೆ ಏನು ಬೇಕಾದ್ರೂ ಮಾಡ್ಬೋದು ಅನ್ನುವಂಥ ವಿಶ್ವಾಸ ಲೂಟಿಕೋರರಿಗೆ ಬಂತು. ಈ ನಿರ್ಣಯ ಸಂದರ್ಭದಲ್ಲಿ ಅಂದಿನ ವರುಣಾ ಶಾಸಕರು, ಈಗಿನ ವಿಧಾನ ಪರಿಷತ್ತಿನ ಸದಸ್ಯರು, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸುಪುತ್ರ ಯತೀಂದ್ರ ಸಿದ್ದರಾಮಯ್ಯನವರು ಅವರು ಅದು ಸದಸ್ಯರಾಗಿದ್ದರು. ಅವರು ಆ ಸಭೆಯಲ್ಲಿ ಭಾಗವಹಿಸಿದ್ದಾರೆ, ಆ ಮೂಡಾ ಸಭೆಯಲ್ಲೇ ನಿರ್ಣಯ ತಗೊಳುತ್ತೆ ಇವರಿಗೆ ನಿವೇಶನ ಕೊಡೋದಕ್ಕೆ. ನೋಡಿ, ಸರ್ವೋಚ್ಚ ನ್ಯಾಯಾಲಯ ಅರ್ಕಾವತಿ ಪ್ರಕರಣದಲ್ಲಿ ಒಂದು ತೀರ್ಪು ಕೊಡುತ್ತೆ. ಭಾಳ ಸ್ಪಷ್ಟವಾಗಿ ಅವ್ರು ಏನು ಹೇಳ್ತಾರೆ, ಮುಂದೆ ವಶಪಡಿಸಿಕೊಳ್ಳುವ ಭೂಮಿ ಸ್ವಾಧೀನದ ಪ್ರಕ್ರಿಯೆಗೆ ಮಾತ್ರ 50-50 ಅನುಪಾತ ಎನ್ನುವ ಸ್ಪಷ್ಟ ಮಾನದಂಡದೊಂದಿಗೆ ಷರತ್ತುಬದ್ಧವಾಗಿ ನ್ಯಾಯಾಲಯ ಅನುಮತಿ ಕೊಡುತ್ತೆ. ಮುಂದೆ ವಶಪಡಿಸಿಕೊಳ್ಳುವ ಮುಖ್ಯಮಂತ್ರಿಗಳು ತನ್ನ ಪತ್ನಿಗೆ ಅನುಕೂಲ ಮಾಡಿಕೊಡೋ ಕಾರಣಕ್ಕೋಸ್ಕರ ಸರ್ವೋಚ್ಚ ನ್ಯಾಯಾಲಯ ತೀರ್ಪಿನ ವಿರುದ್ಧ 2017ರಲ್ಲಿ ಮೂಡಾ ಮೂಲಕ ಪ್ರಸ್ತಾಪ ಬರುತ್ತೆ, ಸರ್ಕಾರಕ್ಕೆ ಕಳಿಸ್ಕೊಡ್ತಾರೆ. ಸರ್ಕಾರ ತನ್ನ ಮೂಡಾ ಪ್ರಸ್ತಾಪಕ್ಕೆ ಒಪ್ಪಿಗೆ ಸೂಚಿಸಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸರಿ ಅಂತ ಮಂಜೂರು ಮಾಡ್ತಾರೆ 2017ರಲ್ಲಿ. ಇದು ಕೂಡ ಅಧಿಕಾರ ದುರುಪಯೋಗ. 2020ರಲ್ಲಿ BJP ಸರ್ಕಾರ ಇತ್ತು. ಮೂಡಾ ಕಮಿಷನರು ತಮ್ಮ ಸ್ವಯಂ ನಿರ್ಧಾರ ತೆಗೆದುಕೊಂಡು ಸರ್ಕಾರಕ್ಕೆ ಪ್ರಸ್ತಾವನೆಯೇ ಕಳಿಸ್ತಲೇ ಪಾರ್ವತಮ್ಮ ಸಿದ್ದರಾಮಯ್ಯನವರಿಗೆ 50-50 ಅನುಪಾತದಲ್ಲಿ ನಿವೇಶನ ಮಂಜೂರು ಮಾಡ್ತಾರೆ. ಇಲ್ಲಿ ಸಮಾನಾಂತರ ಬಡಾವಣೆಯಲ್ಲಿ ನಿವೇಶನ ಕೊಡಬೇಕು ಅನ್ನೋದನ್ನು ಗಾಳಿಗೆ ತೂರ್ತಾರೆ. ಒಂದು ವೇಳೆ ಸಮಾನಾಂತರ ಬಡಾವಣೆಯಲ್ಲಿ ನಿವೇಶನ ಕೊಡಬೇಕು ಅಂತಂದರೆ ಇನ್ನೂ 700ಕ್ಕೂ ಹೆಚ್ಚು ನಿವೇಶನಗಳು ದೇವನೂರು ಬಡಾವಣೆಯಲ್ಲಿ ಲಭ್ಯ ಇದ್ದಾವೆ. ಇವತ್ತಿಗೂ ಈಗಲೂ ಖಾಲಿ ಇದೆ. ಸ್ಟಿಲ್ ನಾವು 700ಕ್ಕೂ ಹೆಚ್ಚು ನಿವೇಶನಗಳು ಲಭ್ಯ ಇದ್ದಾವೆ ಅದೇ ಜಾಗದಲ್ಲಿ. ಅಲ್ಲ, ನಿವೇಶನ 50-50 ಅನ್ವಯ ಆಗದೇ ಇಲ್ಲ, ಅಕ್ರಮ ಮಾಡಿದ್ದಾರೆ. ಅದು ಒಂದು ಅಕ್ರಮ. ಸಮಾನಾಂತರ ಬಡಾವಣೆಯಲ್ಲಿ ಕೊಡದೇ ಇರೋದು ಇನ್ನೊಂದು ಅಕ್ರಮ. ಈಗ ದೇವನೂರು ಬಡಾವಣೆಯಲ್ಲಿ ಇನ್ನೂ 700ಕ್ಕೂ ಹೆಚ್ಚು ನಿವೇಶನಗಳು ಲಭ್ಯ ಇದ್ದಾವೆ, ಅಲ್ಲೂ ಕೊಡಲಿಲ್ಲ. ಕೊಟ್ಟಿದ್ದೆಲ್ಲಿ ಅಂದರೆ ವಿಜಯನಗರ ಬಡಾವಣೆಯಲ್ಲಿ ಇವರಿಗೆ ನಿವೇಶನ ಕೊಟ್ಟಿದ್ದು 2020ರಲ್ಲಿ BJP ಸರ್ಕಾರ. ಯಾಕೆ ಅಂದರೆ ಇವರು ವಿರೋಧ ಪಕ್ಷದ ನಾಯಕರು, ಇವ್ರಿಗೆ ಸಹಾಯ ಮಾಡಿದ್ರೆ ಉಳಿದೆಲ್ಲ ಅಕ್ರಮಗಳನ್ನು ಎಷ್ಟು ಬೇಕಾದ್ರೂ ಮಾಡ್ಕೊಳ್ಬೋದು. ಯಾಕೆಂದರೆ ಹಿಂದಿನ 2017ರ ಪ್ರಪೋಸಲ್ ಇತ್ತಲ್ಲ, ಪೆಂಡಿಂಗ್ ಇತ್ತಲ್ಲ ರಾಜೀವ್, ಆವಾಗ ಓರಲ್ ಆಗಿ ನನಗಿರೋ ಮಾಹಿತಿ ಪ್ರಕಾರ ಓರಲ್ ಆಗಿ ಮೂಡಾ ಅಧ್ಯಕ್ಷರಿಗೆ ಮತ್ತು ಮೂಡಾ ಕಮಿಷನರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನನ್ನೊಂದು ಹಳೆ ಪೆಂಡಿಂಗ್ ಇದೆ ಮಾಡಿಬಿಡ್ರಿ ಅಂತ ಹೇಳಿದರು. ಆ ಹೇಳಿದ ಪ್ರಕಾರ ಇವ್ರಿಗೂ ಮಾಡಿದ್ರು. ಆಮೇಲೆ ಇವ್ರನ್ನೇ ಬುಟ್ಟಿಗೆ ಹಾಕೊಂಡ್ಮೇಲೆ ಉಳಿದವ್ರದೆಲ್ಲ ಯಾವ ಲೆಕ್ಕ, ಕೇಳೋರು ಯಾರು ಅಂತ ಉಳಿದ ಅಕ್ರಮಗಳನ್ನು ಮಾಡೋ ಕೆಲಸನ ಮಾಡಿದ್ರು. ವಿಜಯನಗರ ಬಡಾವಣೆ 1918ನಲ್ಲಿ ಡೆವಲಪ್ ಆಗಿರುತ್ತೆ, 1980ರಲ್ಲಿ. ಅಲ್ಲಿ 3 ಮತ್ತು 4ನೇ ಹಂತದ ಬಡಾವಣೆಯಲ್ಲಿ 14 ವಿಶೇಷವಾದ ಬಿಡಿ ನಿವೇಶನಗಳನ್ನು ಇವರಿಗೆ ಕೊಡೋ ಕೆಲಸ ಮಾಡಿದ್ದಾರೆ. 1962 KTCP ಆ್ಯಕ್ಟ್ ಪ್ರಕಾರ ಬಿಡಿ ನಿವೇಶನ ಕೊಡೋದಕ್ಕೆ 2 ಷರತ್ತುಗಳಿದ್ದಾವೆ. ಒಂದು, ಬಿಡಿ ನಿವೇಶನಗಳ ಪೈಕಿ 75% ಹರಾಜಿನ ಮೂಲಕ ಕೊಡಬೇಕು. 25%
ಸಾಧಕರಿಗೆ ಅಂದರೆ ಕ್ರೀಡಾ ಕ್ಷೇತ್ರದಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ, ಅಂತಾರಾಷ್ಟ್ರೀಯ, ರಾಷ್ಟ್ರೀಯ ಮತ್ತು ಕರ್ನಾಟಕ ರತ್ನದಂಥ ಪ್ರಶಸ್ತಿ ಪಡೆದವರಿಗೆ, ವಾರ್ ವಿಡೋಸ್ಗೆ, ಯುದ್ಧದಲ್ಲಿ ಮಡಿದಂಥ ವಿಧವೆಯರಿಗೆ, ಭಾರತದ ಗಡಿಗಳಲ್ಲಿ ಪ್ರಾಣ ತ್ಯಜಿಸಿದಂಥ ಮಹಾಯೋಧರ ಕುಟುಂಬಕ್ಕೆ ಕೊಡಬೇಕು ಅಂತ ನಿಯಮ ಇದೆ. ಐ ಡೋಂಟ್ ನೋ, ನನಗೆ ಶ್ರೀಮತಿ ಪಾರ್ವತಮ್ಮ ಸಿದ್ದರಾಮಯ್ಯನವ್ರು ಈ ಯಾವ ಕೆಟಗರಿಲಿ ಸೇರ್ತಾರೆ ಅಂತ ನಂಗೆ ಗೊತ್ತಿಲ್ಲ. ಅವರಿಗೆ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ, ಕರ್ನಾಟಕದ ಪ್ರಶಸ್ತಿ ಇರೋದ್ರ ಬಗ್ಗೆ ಅವ್ರು ಡಿಕ್ಲೇರ್ ಮಾಡ್ಕೊಂಡಿಲ್ಲ, ಕ್ರೀಡಾಪಟು ಅಂತ ಡಿಕ್ಲೇರ್ ಮಾಡ್ಕೊಂಡಿಲ್ಲ. ಸಿದ್ದರಾಮಯ್ಯನವರು ಯಾವುದೇ ಯುದ್ಧದಲ್ಲಿ ಭಾಗವಹಿಸಿ ಹೋರಾಟ ಮಾಡಿದ್ದಾರೆ ಅನ್ನೋದ್ರ ಮಾಹಿತಿಯೂ ನನಗಿಲ್ಲ. ಈ ಯಾವುದೇ ಸ್ಪೆಷಲ್ ಕೆಟಗರಿ ಇಲ್ಲದೇ ಇದ್ದರೂ ಕೂಡ ಮುಖ್ಯಮಂತ್ರಿಯವರ ಪತ್ನಿ ಅನ್ನೋದೇ ಅವರಿಗೆ ಒಂದು ಸ್ಪೆಷಲ್ ಕೆಟಗರಿ. ಆ ಕೆಟಗರಿ ಮೇಲೆ 14 ನಿವೇಶನಗಳನ್ನು ಅವ್ರು ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ನಾನು ಮುಖ್ಯಮಂತ್ರಿಗಳಿಗೆ ಕೇಳೋದು, ಇಡೀ ಬೆಂಗಳೂರು ಸೇರಿದಂತೆ ಇಡೀ ರಾಜ್ಯದಲ್ಲಿ ಇದೇ ರೀತಿ ರೈತರು ಜಮೀನು ಕಳ್ಕೊಂಡಿದ್ದಾರೆ. ನಿಮ್ಮ ಪತ್ನಿಗೆ ಸಿಕ್ಕಿದಂಥ ಆಪರ್ಚುನಿಟಿ ಆ ರೈತರಿಗೆ ಯಾಕೆ ಸಿಕ್ಕಿಲ್ಲ? ನಿಮ್ಮ ಕುಟುಂಬಕ್ಕೆ ಸಿಕ್ಕಿದಂಥ ಒಂದು ಪ್ರಿವಿಲೇಜು ಆ ಕುಟುಂಬಗಳಿಗೆ ಯಾಕೆ ಸಿಕ್ಕಿಲ್ಲ? ಯಾಕೆ ಮುಖ್ಯಮಂತ್ರಿಗಳೇ ಕೊಟ್ಟಿಲ್ಲ? ನೀವು ಹೇಳಿ ಕೇಳಿ ಕ್ಲೀನ್, ಮಿಸ್ಟರ್ ಕ್ಲೀನ್, ನಿಮ್ಮ ದಿರಿಸಿನಷ್ಟೇ ನೀವು ಸ್ವಚ್ಛವಾಗಿದ್ದೀರಿ ಅಂತ ನೀವು ಹೇಳ್ಕೊಂಡಿದ್ದೀರಿ. ಅದು ಉಳಿದ ರೈತರಿಗೆ ಯಾಕೆ ಕೊಟ್ಟಿಲ್ಲ? ಅರ್ಕಾವತಿನಲ್ಲೇ ರೈತರು ಜಮೀನು ಕಳ್ಕೊಂಡಿದ್ದಾರೆ, ಅವರಿಗೆ ಈ ಭಾಗ್ಯ ಸಿಕ್ಕಿಲ್ಲ. ಯಾಕೆಂದ್ರೆ ಅವ್ರು ಯಾರು ಮುಖ್ಯಮಂತ್ರಿಗಳ ಕುಟುಂಬದವರಲ್ಲ. ಮೂಢ ಬ್ರಹ್ಮಾಂಡ ಭ್ರಷ್ಟಾಚಾರದ ಕಿಂಗ್ ಪಿನ್ ಅಂತ ಯಾರಾದರೂ ಹೆಸರಿಸ್ಬೋದಾಗಿದ್ದರೆ ಅದು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅನ್ನೋದು ದುರದೃಷ್ಟಕರ ಸಂಗತಿ. ನಮಗಿದು ಸಂತೋಷ ಕೊಡೋ ಸಂಗತಿ ಅಲ್ಲ, ಒಂದು ದುಃಖದ ಸಂಗತಿ. ಈಗ ಮೂಢ ಹಗರಣವನ್ನು ಮುಚ್ಚಾಕೋದಕ್ಕೆ ಎಲ್ಲ ರೀತಿಯ ಪ್ರಯತ್ನವೂ ಮಾಡ್ತಿದ್ದಾರೆ. ಷಡ್ಯಂತ್ರ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಎಲ್ಲ ರೀತಿಯ ಷಡ್ಯಂತ್ರನೂ ಕೂಡ ಮಾಡ್ತಾ ಇದ್ದಾರೆ. ದಾಖಲೆಗಳನ್ನು ನಾಶಪಡಿಸುವ ಕೆಲಸ ನಡೀತಾ ಇದೆ. ಈಗ ಒಂದು ದೇಸಾಯಿ ಕಮಿಷನ್ ಅಂತ ರಚನೆ ಮಾಡಿದ್ದಾರೆ. ಇದರ ನಡುವೆ ನಿಮ್ಗೆ ಇನ್ನೊಂದು ಮಾತು, ಜಿಲ್ಲಾಧಿಕಾರಿಗಳು 14ಕ್ಕೂ ಹೆಚ್ಚು ಪತ್ರವನ್ನು ಸರ್ಕಾರಕ್ಕೆ ಬರೀತಾರೆ. 14ಕ್ಕೂ ಹೆಚ್ಚು ಪತ್ರವನ್ನು ಮೂಢ ಅಕ್ರಮಕ್ಕೆ ಸಂಬಂಧಿಸಿದಂತೆ ಸರ್ಕಾರಕ್ಕೆ ಬರೀತಾರೆ. ಆ ಸರ್ಕಾರಕ್ಕೆ ವರದಿ ಮಾಡಿದ ಕಾರಣಕ್ಕೆ ಆ ಜಿಲ್ಲಾಧಿಕಾರಿಗೆ ವರ್ಗಾವಣೆ ಶಿಕ್ಷೆ. ಆ ಪತ್ರದ ಬಗ್ಗೆ ಯಾವ ಆಕ್ಷನೂ ಇಲ್ಲ. ಈಗ ನೀವು ಹೇಳಿ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಈ ಹಗರಣದಲ್ಲಿ ತಮ್ಮ ಪರ್ಸ್ನಲ್ ಇಂಟ್ರೆಸ್ಟ್ ಇಲ್ಲದೆ ಇದ್ದರೆ ಮೊದಲನೇ ಪತ್ರ ಬಂದ ದಿನವೇ ನೀವು ಆಕ್ಷನ್ ತಗೋತಿದ್ರಿ. ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರಿಗೆ ವರ್ಗಾವಣೆ ಶಿಕ್ಷೆ. ಮತ್ತು ವಿಶೇಷ ವಿಮಾನದಲ್ಲಿ ನಗರಾಭಿವೃದ್ಧಿ ಸಚಿವರು ಹೋಗಿ ಆ ದಾಖಲಾತಿಗಳೆಲ್ಲ ಈ ಜನಸಾಮಾನ್ಯರ ಕೈಗೆ ಸಿಗದಂತೆ ಮಾಡೋಕ್ಕೆ ಏನು ಬೇಕು ಎಲ್ಲ ಪ್ರಯತ್ನನೂ ಅವ್ರು ಮಾಡ್ತಾರೆ. ಈಗೊಂದು ನಿವೃತ್ತ ನ್ಯಾಯಮೂರ್ತಿ ದೇಸಾಯಿ ಕಮಿಷನನ್ನು, ರಿಟೈರ್ಡ್ ಜಸ್ಟಿಸ್ಸು ದೇಸಾಯಿ ಕಮಿಷನ್ನ ರಚನೆ ಮಾಡಿದ್ದಾರೆ. ನಾನು ತಮ್ಮ ಮೂಲಕ ಕೇಳಲಿಕ್ಕೆ ಬಯಸ್ತೇನೆ, ರೀಡು ಅಂತ ಒಂದು ಹಗರಣ ನಡೀತು ಅರ್ಕಾವತಿನಲ್ಲಿ. ಹೂ ವಾಸ್ ರೀಡು ಫಾದರ್ ಆಫ್ ರೀಡು? ರೀಡು ಪಿತಾಮಹ ಯಾರು? ರೀಡು ಪಿತಾಮಹ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ರೀಡು ಪಿತಾಮಹ. ಆ ಅರ್ಕಾವತಿ ಹಗರಣದಲ್ಲಿ BDAನಲ್ಲಿ ಇಲ್ಲದೆ ಇರುವಂಥ ಪದ ನೋಟಿಫಿಕೇಶನ್, ಡಿನೋಟಿಫಿಕೇಶನ್ ಅನ್ನೋ ಪದ ಮಾತ್ರ ಇತ್ತು. ರೀಡು ಡೆಫಿನೇಷನ್ನೇ ಇಲ್ಲ. ರೀಡು ಅನ್ನೋಂಥ ಒಂದು ಹೊಸ ಪದ ಸೃಷ್ಟಿ ಮಾಡಿ 800ಕ್ಕೂ ಹೆಚ್ಚು ಎಕರೆ ಜಮೀನನ್ನು, ಡೆವಲಪ್ ಆದ ಜಮೀನು, ನಿವೇಶನ ಹಂಚಿದ ಜಮೀನು, ನಿವೇಶನ ಹಂಚಿ ಬಡಾವಣೆ ನಿವೇಶನ ಹಂಚಿದ ಬಡಾವಣೆ, ಅರ್ಕಾವತಿ ಬಡಾವಣೆ, 1 ಕೋಟಿ 2 ಕೋಟಿ ದುಡ್ಡು ಎತ್ಕೊಂಡು ರೀಡು ಅಂತೇಳಿ ಉಪಯೋಗಿಸಿ ಒಂದೇ 1 ಗುಂಟೆ ಡಿನೋಟಿಫಿಕೇಶನ್ ಮಾಡಿಲ್ಲ. ರೀಡು ಅನ್ನೋ ಪದ ಬಳಸಿದ್ರು, ಮಾಡಿದ್ದು ಡಿನೋಟಿಫಿಕೇಶನ್. ಹೆಸರು ಪದ ಬಳಕೆ ರೀಡು.
ಮಾಡಿದ್ದು ಡಿನೋಟಿಫಿಕೇಷನ್ನು. ಮತ್ತೆ ಹೇಳಿದ್ದು ಒಂದೇ ಒಂದು ಗುಂಟೆ ನನ್ನ ಕಾಲದಲ್ಲಿ ಡಿನೋಟಿಫಿಕೇಷನ್ ಆಗಿಲ್ಲ ಅರ್ಕಾವತಿ ಬಡಾವಣೆಯಲ್ಲಿ. ಇವತ್ತಕ್ಕೊಂದು ಕೆಂಪಣ್ಣ ಆಯೋಗ ಅಂತ ರಚನೆ ಮಾಡಿದ್ರು. ನಾವೆಲ್ಲ ಹೋರಾಟ ಮಾಡಿದ್ವಿ ವಿಧಾನ ಸಭೆಯಲ್ಲಿ. ಆ ಹೋರಾಟ ಮಾಡಿದ ಕೆಂಪಣ್ಣ ಆಯೋಗ ಅಂತ ರಚನೆ ಮಾಡಿದ್ರು. ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೇನೆ, ನೀವು ಪ್ರಾಮಾಣಿಕರಲ್ವಾ, ಮಿಸ್ಟರ್ ಕ್ಲೀನ್ ಅಲ್ವಾ, ಕೆಂಪಣ್ಣ ಆಯೋಗನ ಟೇಬಲ್ ಮಾಡಿ. ಆ ಕೆಂಪಣ್ಣ ಆಯೋಗ ಬಿಳಿ ಶರ್ಟು ಬಿಳಿ ಪಂಚೆ ಅಂತ ಹೇಳಿಲ್ಲ ಅಷ್ಟೇ, ಉಳಿದಿದ್ದೆಲ್ಲ ಹೇಳಿಬಿಟ್ಟಿದೆ. ಬಿಳಿ ಪಂಚೆ ಬಿಳಿ ಶರ್ಟು ಹಾಕಿದ ಮುಖ್ಯಮಂತ್ರಿಯ ಕಾಲದಲ್ಲಿ ಇದು ನಡೆದಿದೆ ಅಂತ ಹೇಳಿಲ್ಲ, ಉಳಿದ ಎಲ್ಲ ಸಂಗತಿಯನ್ನು ಹೇಳಿಬಿಟ್ಟಿದೆ. ಅದೊಂದು ಬಿಟ್ಟು ಇನ್ನೆಲ್ಲ ಹೇಳಿಬಿಟ್ಟಿದೆ. ಟೇಬಲ್ ಮಾಡಿ ನೀವು. ಯಾಕೆ ನೀವೀಗ ಹಗರಣ ನಡೆಸಿದ್ದಲ್ದಲೇ ನಮ್ಮ ಜನಸಾಮಾನ್ಯರ ತೆರಿಗೆ ಹಣದಲ್ಲಿ ಆ ಆಯೋಗನೂ ಸಾಕಬೇಕಾ ನಾವು? ನಿಮಗೆ ಅಷ್ಟು ಬದ್ಧತೆ ಇದ್ದರೆ ಕೆಂಪಣ್ಣ ಆಯೋಗನ ಮೊದಲು ಟೇಬಲ್ ಮಾಡಿ. ಕೆಂಪಣ್ಣ ಆಯೋಗ ಏನು ಹೇಳಿದೆ ಅಂತ ಗೊತ್ತಾಗುತ್ತೆ ನೋಡಿ. ಅದರಲ್ಲಿ 16 ಹಳ್ಳಿಗಳು, 3839 ಎಕರೆ ಅರ್ಕಾವತಿದು. ಅದರೊಳಗೆ ಇವರು 880 ಎಕರೆ ಬಿಟ್ಟಿದ್ದು. 880 ಎಕರೆ ರೀಡು ಅನ್ನುವಂಥ ಒಂದು ಪದ ಬಳಕೆ ಮಾಡಿ ಬಿಟ್ಟಿದ್ದು. ನಾನು ಮುಖ್ಯಮಂತ್ರಿಗಳೇ, ನೀವು ಭಾಳ ಬುದ್ಧಿವಂತರು, ರೀಡು ಅಂದರೆ ಏನು ಹೇಳಿ. ನೀವು ರೀಡು ಹೆಸರಲ್ಲಿ ಡಿನೋಟಿಫಿಕೇಷನ್ ಮಾಡಿದ್ರಲ್ಲ, ಅದ್ರ ಪಿತಾಮಹ ನೀವೇ ಅಲ್ವಾ? ಈಗ ಇಷ್ಟೆಲ್ಲ ಆದಮೇಲೂ ಕೂಡ ಯಾರಿಗೆ ಬಂಡತನ ಇರುತ್ತೆ ಅವರು ಮಾತ್ರ ನಮ್ದು ಏನೂ ಪಾಲಿಲ್ಲ ಅಂತ ಹೇಳ್ಬೋದು. ನಿಮ್ಮ ಪಾಲಿದ್ದರೆ ಇಲ್ಲದೇ ಇದ್ದರೆ ಚರ್ಚೆಗೆ ಯಾಕೆ ಹೆದರ್ತೀರಿ? ವಿಧಾನಸಭೆಯಲ್ಲಿ ಚರ್ಚೆ ಆಗದಂತೆ ನೋಡ್ಕೊಳ್ಳೋದ್ರ ಹಿಂದ್ಗಡೆ ಇರುವಂಥ ಭಯ ಏನು? ಭಯನೇ ಇದರಲ್ಲಿ ನೀವು ತಪ್ಪು ಮಾಡಿದ್ದೀರಿ. ಇದರೊಳಗಡೆ ಅಕ್ರಮ ಎಸಗಿದ್ದೀರಿ. ಸಾವಿರಾರು ಕೋಟಿ ರೂಪಾಯಿ ನಷ್ಟ ಆಗೋದಕ್ಕೆ ಕಾರಣ ಆಗಿದ್ದೀರಿ. ಅದಕ್ಕೆ ತಮ್ಮ ಮೂಲಕ ನಾನು ಆಗ್ರಹಿಸ್ತೇನೆ, ತನಿಖೆ ನೀವೇ ಮಾಡಿಕೊಂಡಂಥ ಆಯೋಗ ನಿಮ್ಮ ವಿರುದ್ಧ ಏನು ತನಿಖೆ ನಡೆಸುತ್ತೆ? ನೀವು ನೈತಿಕ ಹೊಣೆ ಹೊತ್ತು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ಮತ್ತು ಹಾಲಿ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ನ ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ CBI ತನಿಖೆ ನಡಿಬೇಕು ಅಂತ ನಾನು ಆಗ್ರಹಿಸ್ತೇನೆ. ಇದ್ರ ಹಿಂದ್ಗಡೆ ನಡೆದಿರೋದೆಲ್ಲ ಹಗರಣಗಳು, ಇದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳೆಲ್ಲ ಇದ್ದಾವೆ. ನಾನು ಮುಖ್ಯಮಂತ್ರಿಗಳಿಗೆ ಒಂದು ಮಾತನ್ನು ನೆನಪು ಮಾಡಲಿಕ್ಕೆ ಬಯಸ್ತೇನೆ. ನೋಡಿ, ಕೆಂಪಣ್ಣ ಆಯೋಗನೇ ನೀವು ಕಸದ ಬುಟ್ಟಿಗೆ ಹಾಕಿದ್ದೀರಿ. ದೇಸಾಯಿ ಆಯೋಗನೂ ನೀವು ಟೈಮ್ ಪಾಸಿಗೆ ಘೋಷಣೆ ಮಾಡಿರೋದು. ಇದು 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 ವರದಿ ಕೊಟ್ಟರೂ ಕೂಡ ಕಸದ ಬುಟ್ಟಿಗೆ ಹೋಗುತ್ತೆ. ಕಸದ ಬುಟ್ಟಿಗೆ ಹೋಗುವಂಥ ವರದಿಯನ್ನು, ನಿಮ್ಮ ರಕ್ಷಣೆಗೆ ಮಾಡ್ಕೊಳ್ಳೋವಂಥ ವರದಿನ ನಮ್ಮ ತೆರಿಗೆ ಹಣದಲ್ಲಿ ಯಾಕೆ ಮಾಡ್ತೀರಿ? ಅಂಗೈ ಹುಣ್ಣಿನಷ್ಟು ಹಗರಣ ಸ್ಪಷ್ಟವಾಗಿರಬೇಕಾದ್ರೆ, ಇದಿಷ್ಟು ಅಂಗೈ ಹುಣ್ಣಿನಷ್ಟು ಸ್ಪಷ್ಟವಾಗಿರಬೇಕಾದ್ರೆ ಆಯೋಗದ ಅವಶ್ಯಕತೆಯೇ ಇಲ್ಲ. ನೀವು ಮೊದಲು ರಾಜೀನಾಮೆ ಕೊಡಿ, ಹಾಲಿ ನ್ಯಾಯಾಧೀಶರು ತನಿಖೆ ನಡೆಸಲಿ, ಅವ್ರ ನೇತೃತ್ವದಲ್ಲಿ CBI ತನಿಖೆ ಆಗಲಿ ಅಂತ ಹೇಳಿ ನಾನು ಆಗ್ರಹಿಸಿ, ನಾವಿದನ್ನು ಈ ವಿಷಯವನ್ನು ರಾಜ್ಯಾಧ್ಯಕ್ಷರ ಜೊತೆಯಲ್ಲಿ ವಿಪಕ್ಷ ನಾಯಕರ ಜೊತೆಯಲ್ಲಿ ಸಮಾಲೋಚನೆ ನಡೆಸಿ ಪಾರ್ಟಿ ತೀರ್ಮಾನ ತೆಗೆದುಕೊಳ್ಳುತ್ತೆ. ಜನರ ಹತ್ರಕ್ಕೆ ವಿಷಯವನ್ನು ಮುಟ್ಟಿಸೋ ಕೆಲಸ ಮಾಡುತ್ತೆ. ಪ್ರಜಾಪ್ರಭುತ್ವದಲ್ಲಿ ವಿಪಕ್ಷದ ಧ್ವನಿಯನ್ನೂ ಅಡಗಿಸಿ ಭಾಳ ಕಾಲ ಸತ್ಯವನ್ನು ಮುಚ್ಚಿಡೋಕ್ಕಾಗಲ್ಲ. ಇಡೀ ಹಗರಣದಲ್ಲಿ ಅಂಗೈ ಹುಣ್ಣಿನಷ್ಟು ಸ್ಪಷ್ಟವಾಗಿ ಅಕ್ರಮ ನಡೆದಿರೋದು ಸ್ಪಷ್ಟ ಇದೆ. ಈ ಕಾರಣಕ್ಕೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸ್ತೇನೆ. ಈಗ ಆಯೋಗದ ರಚನೆ ಮಾಡಿದವರೇ ಇವ್ರು ತಾನೇ ಕೆಂಪಣ್ಣ ಆಯೋಗವನ್ನು, ಇವ್ರನ್ನ ಆಗ್ರಹಿಸ್ತೇವೆ, ನೀವು ಮಾಡಿ. ತಪ್ಪಾಗಿದೆ, ನಾವು ಹೇಳ್ಬಿಟ್ಟಿದ್ದೀನಲ್ಲ, ತಪ್ಪಾಗಿದೆ. ಆ ಅದೆಲ್ಲ ಮಾಡದೇ ಇದ್ದ ಕಾರಣಕ್ಕೇ ಅಧಿಕಾರ ಕಳ್ಕೊಂಡಿದ್ದು. ಅದೆಲ್ಲ ಮಾಡಿದರೆ ಅಧಿಕಾರ ಕಳ್ಕೊಳ್ತಿರ್ಲಿಲ್ಲ. ಯತ್ನಾಳಗೌಡರು ಹೇಳ್ತಾರಲ್ಲ, ಆ ಥರದ ರಾಜಕಾರಣವೂ ಕಾರಣ. ಯಾವುದು? ಕೆಂಪಣ್ಣ ಆಯೋಗದ ಏನು ಹೇಳ್ತಾರೆ, ಜಿಸ್ಟನ್ನು ಕನ್ನಡದಲ್ಲಿ ಏನು ಹೇಳ್ತಾರೆ, ಸಂಕ್ಷಿಪ್ತ ಮಾಹಿತಿ ಅದು ನನ್ನ ಹತ್ರ ಇದೆ. ವರದಿಯ ಪ್ರಮುಖ ಅಂಶ ನನ್ನ ಹತ್ರ ಇದೆ. ಅದನ್ನು ಅಧ್ಯಕ್ಷರ ಜೊತೆಯಲ್ಲಿ ಮತ್ತು ವಿಪಕ್ಷದ ನಾಯಕರ ಜೊತೆ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ.
15/7/2005 ಕಮರ್ಷಿಯಲಿಂದ ರೆಸಿಡೆನ್ಷಿಯಲ್ ಸ್ಪಾಟಿಗೆ ಹೋಗ್ದಲೇ ಡಿ ಸಿ ಮತ್ತು ತಹಸೀಲ್ದಾರರು ಅಲ್ಲಿ ಮಾಡ್ತಾರೆ. ಅಷ್ಟೊತ್ತಿಗಾಗಲೇ ಡೆವಲಪ್ ಆಗಿಬಿಟ್ಟಿತ್ತು. ನಿಮಗೆ ಡೆವಲಪ್ ಆಗಿದೆ ಅನ್ನೋದಕ್ಕೆ ನಿವೇಶನ ಹಂಚಿಕೆ ಆಗಿರುವಂಥ ಮೂಡಾದ ದಾಖಲೆಗಳ ಸತ್ಯ ಹೇಳ್ತವೆ ಮತ್ತು ಟೆಂಡ್ರ್ ಕರೆದು ಅಭಿವೃದ್ಧಿಪಡಿಸಿರುವಂಥ ಯಾವ್ಯಾವುದು ಬಿಲ್ ಕೊಟ್ಟರೂ ಕೂಡ ದಾಖಲೆಗಳಿದ್ದಾವೆ ಮೂಡಾದಲ್ಲಿ. ಯಾರು ತಗೊಂಡಿದ್ರು ಕೂಡ ಬರಲಿ ಅಂತಲೇ ನಾವು ಹೇಳ್ತಾ ಇರೋದು. ಬಿ ಜೆ ಪಿಯವರು ಇರಲಿ, ಕಾಂಗ್ರೆಸ್ ಅವರು ಇರಲಿ, ಜನತಾದಳದವ್ರು ಇರಲಿ, ಅಥವಾ ಯಾವುದೇ ಪಕ್ಷಕ್ಕೆ ಸೇರಿದವರು ಇರಲಿ, ಅಕ್ರಮವಾಗಿ ಯಾರು ಪಡೆದಿದ್ದರೂ ತಪ್ಪೇನೆ. ಯಾರೇ ಅಕ್ರಮವಾಗಿ ಪಡೆದಿದ್ದು ತಪ್ಪೇನೆ. ಒಬ್ಬರು ಸರಿ ಒಬ್ಬರು ತಪ್ಪು ಅಂತ ನಾನು ಹೇಳಲ್ಲ. ಸಿದ್ದರಾಮಯ್ಯನವ್ರನ್ನ ಮುಂದಿಟ್ಕೊಂಡು 100 ಜನ ಅಂತ ನಾನು ಆರಂಭದಲ್ಲೇ ಹೇಳಿದ್ದೀನಿ, 100 ಜನ ಅಕ್ರಮ ಮಾಡಿದ್ದಾರೆ. ಸಿದ್ದರಾಮಯ್ಯನವ್ರದ್ದು ಒಂಥರ ಗೇಟ್ವೇ ಆಫ್ ಮೂಡಾ ಅಕ್ರಮ ಆಗಿಬಿಡ್ತು. ಮೂಡಾ ಸ್ಕ್ಯಾಮಿಗೆ ಸಿದ್ದರಾಮಯ್ಯನವ್ರು ದಿಡ್ಡಿ ಬಾಗಿಲು ತೆಕ್ಕೊಟ್ರು, ಗೇಟ್ವೇ ಆಯ್ತಿದ್ರು. ಅವ್ರ ಮೂಲಕ ದೊಡ್ಡ ಅಕ್ರಮ ನಡೀತು. ಅಧಿಕಾರಿಗಳು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿದರು. 62ರಲ್ಲಿ ಜಮೀನು ಕೊಟ್ಟಿದ್ದಾನೆ, ಇನ್ನೂ ಪರಿಹಾರ ತಗೊಂಡಿಲ್ಲ ಅಂತ 50 ವರ್ಷದ ಮೇಲೆ, 60 ವರ್ಷದ ಮೇಲೆ, 70 ವರ್ಷದ ಮೇಲೆ ಈಗ ಬದಲಿ ಜಮೀನು ಕೊಟ್ಟಿದ್ದಾರೆ. ನೀವೇ ತಿಳ್ಕೊಳ್ಳಿ, 62ರಿಂದ ಏನೂ ಕಾಂಪನ್ಸೇಷನ್ನು ಜಮೀನು ತಗೊಳ್ಳೋದಲ್ಲೇ ಸುಮ್ಮನೆ ಇರೋದು ಉಂಟಾ? ಇದು ಅಕ್ರಮ ಮಾಡೋದಕ್ಕೆ ಇವ್ರದ್ದನ್ನು ಒಂದು ಕೀಲಿ ಕೈಯಾಗಿ ಬಳಕೆ ಮಾಡ್ಕೊಂಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಮತ್ತೊಂದು ಸರಿ ಸದನದಲ್ಲಿ ಕೇಳ್ತೀವಿ, ಕೇಳದೇ ಇದ್ದರೆ ಹೋರಾಟ ಇದ್ದೇ ಇದೆ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಪಕ್ಷದ ಧ್ವನಿಯನ್ನು ಹತ್ತಿಕ್ಕಲಿಕ್ಕೆ ಸಾಧ್ಯ ಇಲ್ಲ. ನಾವು ಜನರ ಭಾವನೆಯನ್ನು ಪ್ರತಿನಿಧಿಸೋದು. ಅದೆಲ್ಲ ಈಗ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ. ಏನು ದಾಖಲೆಗಳನ್ನು ನಾಪತ್ತೆ ಮಾಡೋಕೆ ಏನು ಮಾಡಿದ್ದಾರೆ? ಯಾವುದೇ ಸಾರ್ವಜನಿಕ ಮಾಹಿತಿ ಕೊಡ್ತಾ ಇಲ್ಲ. ಅವರು ದಾಖಲೆಗಳನ್ನು ಸೀಲ್ ಹಾಕಿ ಇಟ್ಬಿಟ್ಟಿದ್ದಾರೆ. ಇನ್ನು ಕೆಲವನ್ನ ಬೆಂಗಳೂರಲ್ಲಿದೆ ಕಡತ ಅಂತ ಹೇಳ್ತಿದ್ದಾರೆ. ನಮ್ಮ ಹತ್ರ ಇರುವ ಮಾಹಿತಿಯೇ ಆ ಮಾಹಿತಿಯೇ ತಪ್ಪು ಮಾಡಿದವ್ರನ್ನ ಜೈಲಿಗೆ ಕಳಿಸೋವಷ್ಟು ಇನ್ಫಾರ್ಮೇಷನ್ ನಮ್ಮ ಹತ್ರನೇ ಇದೆ. ಈಗ ದಾಖಲೆಗಳನ್ನು ವಾಪಸ್ ತಗೋಬೋದಾ ಅಂತ, ಯಾಕಂದ್ರೆ ಈಗ ತಗೊಂಬಂದಿದ್ದಾರೆ ಸಚಿವರು ಅಂತ ಆರೋಪ ಇದೆ. ಅದಕ್ಕೆ ನಾನು ಹೇಳ್ತಾ ಇರೋದು, ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ನಡಿಬೇಕು. ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ, ಅದು ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ನ ಹಾಲಿ ನ್ಯಾಯಾಧೀಶರು ಕೋರ್ಟ್ನ ಸೂಪರ್ವಿಷನ್ನಲ್ಲಿ. ಯಾಕೆಂದರೆ ಮುಖ್ಯಮಂತ್ರಿಗಳು ಮತ್ತು ಅವ್ರ ಕುಟುಂಬ ಇದರಲ್ಲಿ ಭಾಗಿಯಾಗಿರೋದ್ರಿಂದ ಯಾವ ಆಯೋಗನೂ ಕೂಡ ಸ್ವತಂತ್ರವಾಗಿ ತನಿಖೆ ನಡೆಸಿ ನಿಷ್ಪಕ್ಷಪಾತವಾಗಿರ್ತಕ್ಕಂಥ ವರದಿ ಕೊಡುತ್ತೆ ಅಂತಕ್ಕಂಥ ನಂಬಿಕೆ ಇಲ್ಲ. ಹಾಗಾಗಿ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟು ಮಾನಿಟ್ರ್ ಮಾಡಬೇಕು, CBI ತನಿಖೆ ನಡೆಸಬೇಕು. ನೋಡಿ, ಇಲ್ಲಿ ನಿವೇಶನ ಹಂಚಿಕೆ ನೋಡಿ, ಇದು ನಿವೇಶನ ಹಂಚಿಕೆ 2003ರಿಂದ ಆಗಿರೋದಕ್ಕೆ ಇಲ್ಲಿ ದಾಖಲೆ ಇದೆ. ಅದೇ ಜಾಗದಲ್ಲಿ ಇದು ಒಂದು ಹಾಕೋ ನಿವೇಶನ ಹಂಚಿಕೆ ಆಗಿರೋದು ದಾಖಲೆ. ನಿವೇಶನ ಬಡಾವಣೆ ಡೆವಲಪ್ ಮಾಡಿರೋದಕ್ಕೆ ದಾಖಲೆ ಸರ್ವೆ ನಂಬರ್ 464 ಎಲ್ಲ ಇದು ಡೆವಲಪ್ ಆಗಿರೋದು, ಲೇಔಟ್ ಆಗಿರೋದು ದಾಖಲೆ. ಹಾಂ, ಲೇಔಟ್ ಪ್ಲಾನು ಹಂಚಿಕೆ ಆಗಿದ್ದನ್ನು ಖರೀದಿ ಮಾಡಿದ್ದು ಅಪರಾಧ, ರಿಜಿಸ್ಟ್ರ್ ಮಾಡಿದ್ದು ಅಪರಾಧ, ಆಮೇಲೆ ಅದು ಕೃಷಿ ಭೂಮಿ ಅಂತ ತೋರಿಸಿ ಕನ್ವರ್ಷನ್ ಮಾಡಿದ್ದು ಅಪರಾಧ. ಅದೆಲ್ಲವೂ ಇವ್ರ ಪ್ರಭಾವ ವಲಯದಲ್ಲೇ ನಡೆದಿರೋದು. ಆಮೇಲೆ ಅದನ್ನು ಅಫಿಡವಿಟ್ನಲ್ಲಿ ಕಾಣಿಸ್ತಾ ಇದ್ದಿದ್ದು ಅಪರಾಧ. 18ರಲ್ಲಿ ಕೃಷಿ ಭೂಮಿ ಅಂತ ತೋರಿಸಿದ್ದು ಅಪರಾಧ. ಆಲ್ರೆಡಿ ಅನ್ಯಕ್ರಾಂತ ಆದಂಥ ಭೂಮಿನ ಕೃಷಿ ಭೂಮಿ ಅಂತ ತೋರಿಸಿದ್ದು ಅಪರಾಧ. ಈ ಎಲ್ಲ ಅಪರಾಧಗಳಿಗೆ ಶಿಕ್ಷೆ ಏನು ಅನ್ನೋದು ಲಾ ಗ್ರಾಜ್ಯುಯೇಟಿಗೆ ಗೊತ್ತಿಲ್ಲದೆ ಇದ್ರೆ ಇನ್ಯಾರಿಗೆ ಗೊತ್ತಿರುತ್ತೆ? ಸಿದ್ದರಾಮಯ್ಯನವರು ಬರೀ ಹಿ ಈಸ್ ನಾಟ್ ಓನ್ಲಿ ಪೊಲಿಟಿಷಿಯನ್, ಹಿ ಈಸ್ ಲಾ ಗ್ರಾಜ್ಯುಯೇಟ್ ಆಲ್ಸೋ. ಎಷ್ಟು ದಿನ ಅಪರಾಧ ಮಾಡಿದವರು ಬಿಲ್ದಲ್ಲಿ ಬಚ್ಚಿಟ್ಕೊಳ್ಳೋಕ್ಕಾಗತ್ತೆ? ಎಷ್ಟು ದಿನ ಅಧಿಕಾರ ಬಲದ ರಕ್ಷಣೆ ಪಡೆಯೋಕ್ಕಾಗತ್ತೆ? ಎಷ್ಟು ದಿನ ಪಡೆಯೋಕ್ಕಾಗತ್ತೆ? ಹೋರಾಟಕ್ಕೆ ಹಲವು ಮಾರ್ಗಗಳಿದ್ದಾವೆ. ನ್ಯಾಯಾಲಯದ ಮಾರ್ಗ ಇದೆ, ಜನರ ಹತ್ರಕ್ಕೆ ಹೋಗೋದಿದೆ. ಈಗ ನೈತಿಕ ಹೊಣೆ ಮತ್ತು ಗೌರವದಿಂದ ತನ್ನ ತಪ್ಪನ್ನು ಒಪ್ಪಿಕೊಂಡು ನಿವೇಶನಗಳನ್ನು ವಾಪಸ್ ಕೊಟ್ಟು ರಾಜೀನಾಮೆ ಕೊಡದೇ ಇದ್ದರೆ ನಮಗೆ ಬೇರೆ ಪ್ರಜಾಪ್ರಭುತ್ವದ ಮಾರ್ಗಗಳಿದ್ದಾವೆ, ಸಂವಿಧಾನಬದ್ಧ ಮಾರ್ಗಗಳಿದ್ದಾವೆ. ಆ ಸಂವಿಧಾನಬದ್ಧ ಮಾರ್ಗಗಳ ಮೂಲಕ
ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸೋ ಕೆಲಸ ಮಾಡ್ತೀವಿ. ಸರ್ಕಾರದ ಆಸ್ತಿ ಉಳಿಸೋಕೆ ಏನು ಬೇಕು ಎಲ್ಲ ಪ್ರಯತ್ನ ಮಾಡ್ತೀವಿ.